ಮತ್ತೆ ಸಿಎಂ ಆಗುವ ಕನಸು ಹೊರಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಸಿಎಂ ಆಗುವ ಕನಸನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೆ. ನಾನು ಅಧ್ಯಕ್ಷನಾದ ಮೇಲೆ ದೊಡ್ಡ ತೀರ್ಮಾನ ಮಾಡಿದ್ದೆ. ನೀವೆಲ್ಲ ನನ್ನ ಗಮನದಲ್ಲಿಟ್ಟುಕೊಂಡು ಹೆಚ್ಚು ಸ್ಥಾನ ನೀಡಿದ್ರಿ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ನೀಡಿ ಗೆಲ್ಲಿಸಿ ಕಳಿಸಿದ್ದೀರಿ. ನಿಮ್ಮ ಆಸೆ ಹುಸಿಯಾಗುವುದಿಲ್ಲ, ತಾವು ಚಿಂತೆ ಮಾಡಬೇಡಿ. ಆ ಮೂಲಕ ಸಿಎಂ ಆಗುವ ಕನಸು ಜೀವಂತವಿದೆ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ನಾನು ಅಧ್ಯಕ್ಷನಾದ ಮೇಲೆ ದೊಡ್ಡ ತೀರ್ಮಾನವನ್ನ ಮಾಡಿದ್ದೆ. ನೀವೆಲ್ಲ ನನ್ನ ಗಮನದಲ್ಲಿಟ್ಕೊಂಡು ಹೆಚ್ಚು ಸ್ಥಾನವನ್ನ ನೀಡಿದ್ರಿ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ನೀಡಿ ಗೆಲ್ಲಿಸಿ ಕಳಿಸಿದ್ದೀರಿ. ನಿಮ್ಮ ಆಸೆ ಹುಸಿಯಾಗುವುದಿಲ್ಲ, ತಾವು ಚಿಂತೆ ಮಾಡಬೇಡಿ. ಆ ಮೂಲಕ ಸಿಎಂ ಆಗುವ ಕನಸು ಜೀವಂತವಿದೆ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಸಿಎಂ ಆಗುವ ಸಂದೇಶವನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೊಡ್ಲಿಲ್ಲ, ಖಂಡಿತ ಅದು ವರ್ಕೌಟ್ ಆಗ್ಲಿಲ್ಲ. ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ಸಹಾಯ ಮಾಡಿದ್ದೆ, ಆದ್ರೆ ಜನ ವೋಟ್ ಕೊಡ್ಲಿಲ್ಲ. ಇವತ್ತು ಅದಕ್ಕೆ ನಾವು ತೀರ್ಮಾನ ಮಾಡಿದೋ, ಹೊರಗಡೆಯವ್ರಿಗೆ ಯಾರಿಗೂ ಕೊಡೋದ್ರ ಅರ್ಥ ಇಲ್ಲ, ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿದೆ. 8 ಒಕ್ಕಲಿಗರಿಗೆ, 8 ಯಾವಾಗೂ ಕೊಟ್ಟಿಲ್ಲ. ನನ್ನ ನಾಯಕತ್ವದಲ್ಲಿ 8 ಜನ ಒಕ್ಕಲಿಗರಿಗೆ, ಮೈಸೂರಲ್ಲಿ ಒಕ್ಕಲಿಗರು ಕೊಟ್ಟಿದ್ದೀವಿ, ಬೆಂಗಳೂರು ನಗರದಲ್ಲಿ 2 ಒಕ್ಕಲಿಗರು ಕೊಟ್ಟಿದ್ದೀವಿ, ಸೌಮ್ಯ ರೆಡ್ಡಿಗೆ ಮತ್ತು ನಮ್ಮ ರಾಜೀವ್ ಗೌಡ್ರಿಗೆ, ಅಲ್ಲಿ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದೀವಿ. ಒಟ್ಟು 8 ಜನ ಒಕ್ಕಲಿಗರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಖಂಡಿತ ಅದು ವರ್ಕೌಟ್ ಆಗಲಿಲ್ಲ. ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಚುನಾವಣೆಯ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಅಲ್ವಾ? ಖಂಡಿತ ದಿವ್ಯಾ, ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಈ ರೀತಿಯ ಹೇಳಿಕೆ ಕೊಟ್ಟಿರುವಂತದ್ದು ಒಂದು ತಂತ್ರಗಾರಿಕೆಯ ಭಾಗ ಅನ್ನುವಂತ ರೀತಿಯ ವಿಶ್ಲೇಷಣೆ ನಡೀತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿರುವಂತಹ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇನಿದಾವೆ ಅದು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿರೋದೇನೆ ಅಂತಂದ ಹೇಳಿದ್ರೆ, ಇನ್ನೂ ಕೂಡ ತಾವು ಸಿಎಂ ಆಗುವಂತ ಕನಸು ಜೀವಂತವಾಗಿದೆ ಅನ್ನುವಂತ ಒಂದು ಸಂದೇಶವನ್ನ, ಸ್ಪಷ್ಟವಾದಂತಹ ಸಂದೇಶವನ್ನ ಇವತ್ತು ಮಂಡ್ಯದ ಸಾರ್ವಜನಿಕ ಸಭೆಯಲ್ಲಿ ಕೊಟ್ಟಿರುವಂತದ್ದು. ಒಂದು ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ, ನಾನು ಡಿಕೆ ಶಿವಕುಮಾರ್ ಅಧ್ಯಕ್ಷ ಆದ ನಂತರದಲ್ಲಿ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿರೋದು ಇದೊಂದು ಬಹುದೊಡ್ಡ ತೀರ್ಮಾನ. ನೀವು ನನ್ನ ಗಮನದಲ್ಲಿ ಇಟ್ಕೊಂಡೇ ನೀವು ಈ ರೀತಿಯ ಒಂದು ಆಶೀರ್ವಾದ ಮಾಡಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿ ಕಳಿಸಿದ್ರಿ. ಆದ್ರೆ ನಿಮ್ಮ ಆಸೆ ಏನಿದೆ ಹುಸಿ ಆಗುವುದಿಲ್ಲ, ನೀವೆಲ್ಲ ಚಿಂತೆ ಮಾಡಬೇಡಿ ಅನ್ನುವಂತ ಸಂದೇಶವನ್ನು ಕೊಡೋದ್ರ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಸಿಎಂ ಆಗುವಂತ ಅವಕಾಶ ಇದೆ ಅನ್ನುವಂತ ಸಂದೇಶವನ್ನು ಕೊಡೋದ್ರ ಮೂಲಕ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಅನ್ನುವಂತ ಪರೋಕ್ಷ ಮತಯಾಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು ಇದೆಯಾ? ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.